ಸಂಜೆ ಆದ್ರೆ ಸಾಕು ಪಾನಿಪುರಿ ಪ್ರಿಯರಿಗೆ ಮತ್ತು ಗೋಲ್ಗಪ್ಪನ ಗಬ ತಿನ್ನೋರಿಗೆ ವಾಂತಿ ಬೇದಿ ಮತ್ತು ಫುಡ್ ಪಾಯ್ಸನ್ ಮಾತ್ರವಲ್ಲ, ಭಯಾನಕ ಹೆಪಟೈಟಿಸ್ ಎ ಅಂತ ರೋಗ ಕೂಡ ಬರುವ ಸಾಧ್ಯತೆ ಇದೆ ಅಂತ ನಿಮ್ಗೆ ಗೊತ್ತಾ? ಪಾನಿಪುರಿಯಲ್ಲಿರ್ತಕ್ಕಂಥ ಪಾನಿಗೆ ರುಚಿ ಬರುತ್ತೆಂಬ ಅಪನಂಬಿಕೆಯಿಂದ ಕೆಲವರು ಮೂತ್ರವನ್ನು ಕೂಡ ಮಿಕ್ಸ್ ಮಾಡ್ತಿದ್ದಾರೆ ಅಂತ ನಿಮ್ಗೆ ಗೊತ್ತಾ? ಪೂರಿಗಳನ್ನು ಮಾಡುವ ಹಿಟ್ಟನ್ನು ಕಾಲಿಂದ ತುಳಿದು ಕಲುಷಿತ ಎಣ್ಣೆಯಲ್ಲಿ ಬೇಯಿಸ್ತಾ ಇದ್ದಾರೆ. ರೋಡ್ ಪಕ್ಕದಲ್ಲೇ ಪಾನಿಪುರಿನ ಮಾಡ್ತಾರೆ ಮತ್ತು ಅಲ್ಲೇ ಮಾರ್ತಾರೆ. ಇದರಿಂದ ಪಾನಿಪುರಿಗೆ ರೋಡ್ ನಲ್ಲಿರೋ ಧೂಳ್ ಬೋನಸ್. ಇಂತ ಸ್ವಚ್ಛತೆಯ ಪಾನಿಪುರಿ ತಿನ್ಬೇಕಂತೀರಾ? ಪಾನಿಪುರಿ ಮಾಡಿಕೊಂಡು ಎಷ್ಟೋ ಜನ ತಮ್ಮ ಜೀವನವನ್ನು ಸಾಗಿಸುತ್ತಿದ್ದಾರೆ, ಅವರ ಬದುಕು ಬೀದಿ ಪಾಲಾಗುತ್ತೆ ಅನ್ನೋದಾದ್ರೆ ಅಂತ ಅಸ್ವಚ್ಛತೆಯ ಪಾನಿಪುರಿ ತಿನ್ನುವುದರಿಂದ ನಾವು ಹಾಸ್ಪಿಟಲ್ ಪಾಲಾಗ್ತೀವಿ. ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಪಾನಿಪುರಿ ಮಾರುವವರು ಕೂಡ ಇದ್ದಾರೆ. ಅಂತ ಜಾಗದಲ್ಲಿ ತಿನ್ನಿ. ನೋಡಿ ಸ್ವಾಮಿ, ನಾವ್ ಇರೋದೇ ಹೀಗೆ ಅಂತೀರಾ? ಬದಲಾಗಿ. ನೀವು ಬದಲಾದ್ರೆ ಸಮಾಜ ಬದಲಾಗುತ್ತೆ, ಸಮಾಜ ಬದಲಾದ್ರೆ ರಾಜಕಾರಣಿಗಳು ಬದಲಾಗ್ತಾರೆ, ರಾಜಕಾರಣಿಗಳು ಬದಲಾದ್ರೆ ರಾಷ್ಟ್ರ ಬದಲಾಗುತ್ತೆ, ರಾಷ್ಟ್ರ ಬದಲಾದ್ರೆ ದೇಶ ಬದಲಾಗುತ್ತೆ. ನವ ಸಮಾಜ ನಿರ್ಮಾಣಕ್ಕೆ ನಾಂದಿ ಆಡೋಣ. ಇನ್ಫಾರ್ಮೇಶನ್ ವರ್ತೆ ಅನ್ಸಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.